ನುಡಿಯು ಶಿವ ನಲಿಯು ಶಿವ ಕಾಮ ಕ್ರೋಧ ಎಸೆದು ಮೇಲೆ ಏಳು ಶಿವ ಏಳು ಶಿವ ಬಾಳ ಬಂಡಿ ಹೂಡು ಶಿವ ಹಾಡು ಶಿವ ಹಾಡು ಶಿವ ಸುಪ್ರಭಾತ. ಆಗಲೇ ಫೋಟೋ ಸರಿ ಅಲ್ಲ ಅರ್ಜೆಂಟ್ ಬೇಕು. ಏನ್ ನಿನ್ನ ಹೆಸರು? ಮನೆ ಹೆಸರು, ಅಡ್ರೆಸ್, ಖರಾಬ್ ಗುರು ಸೂಪರ್ ಗುರು. ಏನ್ ಗೆಟಪ್, ಏನ್ ಸ್ಟೈಲು. ಮಯೂರ, ಕೃಷ್ಣದೇವರಾಯ, ಪುಬ್ರವನ ಬಗ್ಗೆ ಸೂಪರ್ ಆಕ್ಟಿಂಗ್ ಗುರು, ಸೂಪರ್ ಡೈಲಾಗ್ ಗುರು. ಏನದು ಹೊರಟುತ್ತಿರುವೆ? ನಾನು ಯಾರೆಂದು ತಿಳಿದೆ? ನಾನು ವಿಕ್ರಮ, ತ್ರಿವಿಕ್ರಮ. ವಾ, ನೀನ್ ನಮ್ಮ ಅಣ್ಣವ್ರಲ್ವಾ? ಸಾರಿ ಗುರು, ನಿನ್ ಡ್ರೆಸ್ ಗೆಟಪ್ ನೋಡಿ ನಮ್ಮ ಅಣ್ಣವ್ರ ಯಾವ್ದೋ ಶೂಟಿಂಗ್ ಬಂದ್ಬಿಟ್ಟಿದ್ದಾರೆ ಅಂತ ನಾನು ಏಮಾರ್ಬಿಟ್ಟೆ. ಅದಿರ್ಲಿ, ನೀನ್ ಯಾಕರು ಈ ಸ್ಮಶಾನದಲ್ಲಿ ಒಳ್ಳೆ ಬೇತಾಳ ತರ ಓಡಾಡ್ಕೊಂಡಿದ್ಯಾ? ನನ್ನದೊಂದು ಮಹತ್ವಾಕಾಂಕ್ಷೆ ಇದೆ, ಅದನ್ನು ಈಡೇರಿಸಿಕೊಳ್ಳಲು ಶವಗಳನ್ನು ಒಯ್ಯುತ್ತಿರುವೆನು. ಅಣ್ಣವ್ರ ಪಿಕ್ಚರ್ ನೋಡಕ್ಕಾಗದೆ ಸತ್ತಿದ್ದಕ್ಕೆ ನಾನೇ ಹಿಂಗ್ ಬೇತಾಳಾಗಿ ಓಡಾಡ್ಕೊಂಡಿದ್ದೀನಿ. ನೀನೇನಾದ್ರೂ ಸತ್ಯ ಅಂದ್ರೆ ದೊಡ್ಡ ಪಣ ಬೂದಾಗ್ಬಿಡ್ತೀಯ ಅಟ್ಟೆ. ಮುಚ್ಚು ಬಾಯಿ.
ಆಸೆಗಳು ನೂರಿದ್ದು ಅದನ್ನು ಸಾಧಿಸಿಕೊಳ್ಳಲಾಗದ ನಿನ್ನಂತಹ ರಣಹೇಡಿಗಳಿಗೆ ಮಾತ್ರ ಈ ದುರ್ಗತಿ ಬಂದೊದಗೀತು, ನನ್ನಂತಹ ವೀರರಿಗಲ್ಲ. ವೀರ ಧೀರ ಎಲ್ಲ ಆ ಜಮಾನ್ದಾಗೆ ಹೊಂಟೋಯ್ತು ಗುರು. ನೀನು ಸರಿಯಾಗಿ ನಮ್ ವರ್ಲ್ಡ್ ನೋಡೇ ಇಲ್ಲ ಅಂತ ಕಾಣುತ್ತದೆ. ಅಲ್ಲಿ ನೋಡ್ ಅಸಲಿ ದುನಿಯಾ. ಅಬ್ಬಬ್ಬ, ಅದೇನದು ಅಷ್ಟೊಂದು ಶಬ್ದ ಮಾಲಿನ್ಯ? ಶಬ್ದ ಮಾಲಿನ್ಯ ಅಲ್ಲ ಗುರು, ಮನಸ್ಸಿನ ಮಾಲಿನ್ಯ. ಅಲ್ಲೋಡು. ನನ್ನ ಹೆಂಡತಿ ಸರಿ ಇಲ್ಲ, ಇವತ್ತವಳನ್ನ ಸಾಯಿಸ್ಬೇಕು. ಯಾರು ಚಿಲ್ಲರೆ ಆಗ್ತಾ ಇಲ್ಲ, ಎಲ್ಲ ಸಾಯ್ಲಿ. ನನ್ನ ತಮ್ಮನಿಗೆ ಹೆಂಗ್ ಕಾರ್ಯ ಮಾಡಿಸಿ ಆ ಸೈಟ್ ಹೊಡಿಬೇಕು. ಜೀವ ಕತ್ರಿ ಹಾಕೋಣ ಅಂದ್ರೆ ಯಾರೋ ಸಿಗ್ತಾರಲ್ಲ. ನನ್ನ ಗಂಡ ಸರಿಯಾಗಿದ್ದಿದ್ರೆ ನನ್ಗೆ ಯಾಕೆ ಪಾಡು. ನೋಡ್ದ್ಯಾ ಗುರು, ಶಬ್ದ ಮಾಲಿನ್ಯ ಅಲ್ಲ ಇದು, ಮನಸ್ಸಿನ ಮಾಲಿನ್ಯ. ಮನುಷ್ಯ ಒಳಗೊಳಗೇನೆ ಏನೇನ್ ಸ್ಕೆಚ್ಗಳು ಹಾಕ್ತಾನೆ, ಏನೇನ್ ಯೋಚನೆ ಮಾಡ್ತಾನೆ ನೋಡ್ದ್ಯಾ? ಸಹಜವೇ ತಾನೆ. ಮನುಷ್ಯ ಯೋಚನೆ ಮಾಡದೆ ಪ್ರಾಣಿಗಳು ಯೋಚನೆ ಮಾಡುತ್ತವೆಯೇ? ಅದಕ್ಕೆ ಗುರು ಹೇಳೋದು, ಮನುಷ್ಯನಿಗಿಂತ ಪ್ರಾಣಿಗಳೇ ಎಷ್ಟೋ ಮೇಲು ಅಂತ. ಅಲ್ಲೋಡು. ಗುರು, ನಮ್ ತಾಯಣೆ ಗುರು, ನನ್ನ ಹೆಂಡತಿ ತಾಳಿ ಮಾರಿ ಆದ್ರೆ ನಿಂಗೆ ಹೆಲ್ಪ್ ಮಾಡ್ತೀನಿ. ಲೋಫರ್ ನನ್ ಮಗನೇ, ನೀನೆಂತ ಛತ್ರಿ ನಂಗೆ ಗೊತ್ತು. ಟೈಮ್ ಬರ್ಲಿ ರೋಡಲ್ಲಿ ಹಾಯ್ಕೊಂಡು ತಿನ್ಬೇಕು, ಹಂಗ್ ಮಾಡ್ತೀನಿ. ನಮ್ ತಾಯಣ್ಣ ಹೇಳ್ತೀನಿ ಕೇಳಮ್ಮ, ನಿಂತರ ಫ್ರೆಂಡ್ ನನ್ಗೆಲ್ಲೂ ಸಿಗಲ್ಲ. ಎಲ್ಲೋ ಸ್ಕೆಚ್ ಆಗ್ತಾವನಿ ಆ ಕಾಲನ್ ಮಗ. ಇರ್ಲಿ ಮೊದ್ಲು ನಮ್ ಕೆಲ್ಸ ಆಗ್ಲಿ, ಆಮೇಲೆ ನೋಡ್ಕೋತೀನಿ. ಅತ್ತೆ, ನೀವು ನನ್ಗೆ ಅತ್ತೆ ಅಂತ ಅನಿಸ್ತಾನೆ ಇಲ್ಲ. ನಿಜವಾಗ್ಲೂ ನೀವು ದೇವತೆನೆ. ನೀನು ಅಷ್ಟೇಮಾ, ನೀ ನನ್ ಮಗಳಿದ್ದಂಗೆ. ಏನ್ ನಾಟ್ಕೊಳ್ತಾಳ ನೋಡು, ನನ್ನ ಬೆತ್ತಿ ಅನ್ಕೊಂಡಿದ್ದಾಳೆ. ಇರ್ಲಿ ಮೊದ್ಲು ನನ್ ಕೆಲ್ಸ ಆಗ್ಲಿ. ಹೌದತ್ತೆ, ನಾನು ಅಷ್ಟೇ. ನಿಮ್ಮಂತ ಅತ್ತೆನ್ ಪಡೆಯೋದಿಕ್ಕೆ ನಾನ್ ಪುಣ್ಯ ಮಾಡಿದ್ದೆ. ಈ ಬುದ್ಧಿ ಕೂಪೆ ಮನೆ ಬೇಕದ ಕೈ ಕೊಡ್ಲಿ, ಆಮೇಲೆ ಕಟಾಡಿಸ್ತೀನಿ ಕತ್ತೆನ. ಅಬ್ಬಬ್ಬ, ಇದೇನಿದು? ಅಷ್ಟೊಂದು ನಾಟಕವೇ? ಹೌದು ಗುರು, ಆ ಪ್ರಪಂಚದಲ್ಲಿ 100ಕ್ಕೆ 90 ಜನ ಇಂತ ಹಲ್ಕಾಗಳೇ ಇರೋದು. ಶಾರುಖ್ ಖಾನ್, ಅಮೀರ್ ಖಾನ್ ನೆನ್ಸ್ಕೊಂಡು ಗಂಡನ ಜೊತೆ ಮಲ್ಕೊಳ್ಳೋ ಹೆಂಗಸರು, ಕಾಜೋಲ್ ಮುನಿಷಾನ ನೆನ್ಸ್ಕೊಂಡು ಹೆಂಡತಿರ ಜೊತೆ ಮಲ್ಕೋ ಗಂಡಸರು, ಆಸ್ತಿ ಅಂತಸ್ತು ನೋಡಿ ಲವ್ ನಾಟಕ ಆಡೋ ಹುಡುಗಿರು. ಇವರೆಲ್ಲರ ಕೈಲಿ ಮಿನಿಮಮ್ ಅಂದ್ರೆ 50ರಿಂದ 100 ಮುಖವಾಡಗಳಿರ್ತವೆ. ಲವ್ ಮುಖವಾಡ, ದೇಶದ ಮುಖವಾಡ, ಧರ್ಮದ ಮುಖವಾಡ, ಜಾತಿ ಮುಖವಾಡ, ಈ ತರ ಡಿಫ್ರೆಂಟ್ ಮುಖವಾಡ ಹಾಕೊಂಡು ಒಬ್ಬರನ್ನೊಬ್ಬರು ಏಮಾರಿಸ್ಕೊಂಡು ಹೋಗ್ತಿರ್ತಾರೆ. ಇದೇ ಮಾನಸಿಕ ಯುದ್ಧ ಗುರು, ಇದೇ ಮಾನಸಿಕ ಯುದ್ಧ. ಒಳಗೆ ಹೇಗಿರ್ತೀನೋ ಹಾಗೆ ಹೊರಗೂ ಇರ್ತೀನಿ ಅಂದ್ರೆ ಅವನ ಅಪ್ರಾಣ ಅವನ ಪ್ರಪಂಚದಲ್ಲಿ ಬದುಕಕ್ಕಾಗಲ್ಲ. ಈ ತರ ಡಿಸೈನ್ ಮುಖವಾಡಗಳನ್ನ ಹಾಕೊಳ್ಳದೆ ಮನಸ್ಸು ಹೇಗೆ ಹೇಳುತ್ತೋ ಹಾಗೆ ಇರ್ತೀನಿ, ಹಾಗೆ ಜೀವನ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದ ನನ್ನೊಬ್ಬ ಚಡ್ಡಿ ದೋಸ್ತು ಆ ಸಿಟಿಲಿದ್ದಾನೆ ಗುರು, ಆ ಸಿಟಿಲಿದ್ದಾನೆ. ಅವನ ಮಾನಸಿಕ ಕತೆ ಒಂದು ವಿಚಿತ್ರವಾದ ಕತೆ ಹೇಳ್ತೀನಿ ಕೇಳು.